ಭತ್ತದ ತೋರಣ ಬಾಗಿಲಲ್ಲಿ ಇದ್ರೆ ಎಷ್ಟೆಲ್ಲ ಲಾಭಗಳಿವೆ ಗೊತ್ತಾ? ಈ ತೋರಣ ಮನೆಯಲ್ಲಿ ಕಟ್ಟಿದ್ರೆ ಏನು ಪ್ರಯೋಜನ? ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿಯ ಭಕ್ತರಾಗಿದ್ದಲ್ಲಿ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. ಹಾಗೇನೆ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಬಾಗಿಲಲ್ಲಿ ಭತ್ತದ ತೋರಣ, ಪ್ರತಿಯೊಬ್ಬರ ಮನೆ ಬಾಗಿಲಲ್ಲಿಯೂ ಕೂಡ ಭತ್ತದ ತೋರಣಗಳನ್ನ ಕಾಣ್ತೇವೆ. ಅಲಂಕಾರಿಕವಾಗಿಯೂ ಕೂಡ ಅದನ್ನ ಬಳಸುತ್ತಾರೆ. ಹಳ್ಳಿ ಕಡೆಯ ಪ್ರತಿಯೊಂದು ಮನೆಯಲ್ಲಿ ಕೂಡ ಭತ್ತದ ತೋರಣಗಳನ್ನ ನೋಡ್ತೇವೆ. ಭತ್ತದ ತೋರಣಗಳನ್ನ ಮನೆಯಲ್ಲಿ ಕಟ್ಟೋದ್ರಿಂದ ವಾಸ್ತು ದೋಷ ನಿವಾರಣೆಯಾಗುತ್ತೆ ಮತ್ತು ತುಂಬಾ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗುತ್ತೆ. ನಿಮಗೆ ಯಾವುದಾದ್ರೂ ಸಮಸ್ಯೆಗಳೊಂದಿಗೆ ದೀರ್ಘಕಾಲದಿಂದ ಕಾಡ್ತಾ ಇದ್ರೆ ಭತ್ತದ ತೋರಣಗಳನ್ನ ಮನೆಯಲ್ಲಿ ಕಟ್ಟೋದ್ರಿಂದ ಸಮಸ್ಯೆಯಿಂದ ನೀವು ದೂರ ಮಾಡಿಕೊಳ್ಳಬಹುದಾಗಿದೆ. ವಾಸ್ತು ದೋಷಗಳು ನಿಮ್ಮ ಮನೆಯಲ್ಲಿ ಕಾಣ್ತಾ ಇದ್ರೆ ಆ ದೋಷಗಳು ನಿವಾರಣೆಯಾಗೋಕೆ ಭತ್ತದ ತೋರಣವನ್ನ ಮನೆಯಲ್ಲಿ ಕಟ್ಟೋದ್ರಿಂದ ತುಂಬಾನೇ ಶುಭವಾಗುತ್ತೆ. ಭತ್ತದ ತೋರಣವನ್ನ ಮನೆಯಲ್ಲಿ ಕಟ್ಟೋದ್ರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿಗಳು ಸದಾ ನಿಮ್ಮ ಮನೆಯಲ್ಲಿ ನೆಲೆಸಲಿದೆ ಎಂಬುದು ಒಂದೇ ಕಾರಣ. ಭತ್ತದ ತೋರಣಗಳನ್ನ ಮನೆಯಲ್ಲಿ ಕಟ್ತಾರೆ. ಈ ರೀತಿಯ ತೋರಣಗಳನ್ನ ಕಟ್ಟೋದ್ರಿಂದ ಮನೆಯಲ್ಲಿ ತುಂಬಾ ಅಭಿವೃದ್ಧಿ ಆಗೋಕೆ ಸಾಧ್ಯವಾಗುತ್ತೆ. ಒಬ್ಬ ವ್ಯಕ್ತಿ ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನ ಅನುಭವಿಸ್ತಾ ಇದ್ರೆ ಅಡೆತಡೆಗಳು ಕೂಡ ದೂರವಾಗಿ ಹೋಗುತ್ತೆ ಮತ್ತು ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸೋಕೆ ಸಾಧ್ಯವಾಗುತ್ತೆ. ಈ ಭತ್ತದ ತೋರಣ ತುಂಬಾ ಸಕಾರಾತ್ಮಕತೆ ಶಕ್ತಿಯನ್ನ ನೀಡುತ್ತೆ. ಈ ಭತ್ತವನ್ನ ರೈತರು ಶ್ರಮಪಟ್ಟು ಬೆಳೆಯುವಂತಹ ಬೆಳೆಯಾಗಿದೆ. ಇದು ಭೂಮಿಯಲ್ಲಿ ನೈಸರ್ಗಿಕವಾಗಿ ಮತ್ತು ಪ್ರಕೃತಿ ದತ್ತವಾಗಿ ಬೆಳೆದಂತಹ ವಸ್ತುವಾಗಿದೆ. ಪ್ಲಾಸ್ಟಿಕ್ ಅಂತಹ ಹಾರಗಳನ್ನ ಮನೆಯ ಬಾಗಿಲಿಗೆ ತೋರಣವಾಗಿ ಕಟ್ಟೋದ್ರಿಂದ ಇವು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತವೆ. ಅದರ ಬದಲಾಗಿ ಭತ್ತದ ತೋರಣಗಳನ್ನ ಕಟ್ಟೋದ್ರಿಂದ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತೆ ಮತ್ತು ಒಳ್ಳೆಯ ರೀತಿಯ ಅಂಶಗಳನ್ನು ನಾವು ಗಮನಿಸಬಹುದಾಗಿರುತ್ತೆ. ಇದರಿಂದ ಹೆಚ್ಚು ಪ್ರಯೋಜನ ಪಡೆದುಕೊಳ್ಳಬಹುದು. ಭತ್ತವನ್ನು ಮೊದಲು ತಂದ ನಂತರ ಅದನ್ನ ತೋರಣವನ್ನಾಗಿ ಮಾಡ್ತಾರೆ ಮತ್ತು ಇಳುವೆ ಸಿಹಿ ಪದಾರ್ಥವನ್ನಾಗಿ ಸೇವಿಸ್ತಾರೆ. ದೇವರ ಕೋಣೆ ಹೀಗೆ ಆಗಿರ್ಬೋದು. ದೇವರಿಗೆ ಅದನ್ನ ಅರ್ಪಿಸೋದನ್ನ ಕಾಣಬಹುದಾಗಿದೆ. ಹಳ್ಳಿಗಳಲ್ಲಿ ಹೆಚ್ಚಾಗಿ ರೀತಿಯ ತೋರಣಗಳನ್ನ ಕಾಣಬಹುದಾಗಿದೆ. ಇದರಿಂದ ತುಂಬಾ ಶಕ್ತಿಶಾಲಿಯಾಗಿರುತ್ತೆ ಮತ್ತು ಒಳ್ಳೆಯ ವಿಷಯಗಳನ್ನ ತಿಳಿದುಕೊಳ್ಳಬಹುದು. ಭತ್ತದ ತೋರಣಗಳನ್ನ ಮನೆಯಲ್ಲಿ ಕಟ್ಟೋದ್ರಿಂದ ಸಮೃದ್ಧಿಯ ಸಂಕೇತವಾಗಿದೆ. ವಾಸ್ತುದೋಷಗಳು ಮನೆಯಲ್ಲಿ ಇದ್ರೆ ಅದು ದೋಷಗಳು ನಿವಾರಣೆಯಾಗೋಕೆ ಈ ತೋರಣಗಳು ತುಂಬಾನೇ ಉಪಯುಕ್ತವಾಗಿದೆ. ಈ ತೋರಣಗಳನ್ನ ಕಟ್ಟೋದ್ರಿಂದ ತುಂಬಾನೇ ಉಪಯುಕ್ತವಾಗಿರುತ್ತೆ. ಮನೆಯ ಬಾಗಿಲಿಗೆ ಭತ್ತದ ತೋರಣ ಕಟ್ಟೋದು ತುಂಬಾ ವಿಶೇಷ ಮತ್ತು ಇದರಿಂದ ಹೆಚ್ಚು ಫಲವನ್ನ ಪಡೆದುಕೊಳ್ಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಭತ್ತದ ತೋರಣಗಳಿಂದ ಏನೆಲ್ಲ ಉಪಯೋಗಗಳು ಇವೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಪ್ರತಿಯೊಬ್ಬರಿಗೂ ವಿಡಿಯೋವನ್ನ ಶೇರ್ ಮಾಡಿ. ಅವರ ಮನೆ ಬಾಗಿಲಿಗೂ ಕೂಡ ಭತ್ತದ ತೋರಣವನ್ನ ಹಾಕಿ ಅಂತ. ಹಾಗೇನೇ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.